ಮೈ ಹೇ ಮೈ ಹೌದು ಇದ್ದಿದ್ದೆ ಕಣ. ನಡಿ ನಾವು ಹೋಗಿ ಏನಾದ್ರು ತಿನ್ಕೊಂಬರೋಣ. ಅದ್ಯಾವ್ದೋ ಹೋಟ್ಲಲ್ಲಿ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಹೇಳ್ದಲ್ಲ, ಅಲ್ಲಿಗೆ ಬೇಡ, ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಹಳೆ ಬಿರಿಯಾನಿ ಹೋಟ್ಲಿದೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಡಿ ಹೋಗೋಣ. ನಡಿಯೋ ಮೈ. ಆಹಾ, ಅಣ್ಣ ಏನಾದ್ರೂ ಈ ಶರ್ಟ್ ಹಾಕೋಬಿಟ್ರೆ ಹುಡ್ಗಿ ಮನೆಯವ್ರ ಎಸ್ ಅನ್ನೋದು ಗ್ಯಾರಂಟಿ. ಮಯೇ ಮಯೇ, ಹಾ, ಅಣ್ಣ ಇಲ್ಲ, ಇನ್ನು ರೆಡಿ ಆಗಿಲ್ವಾ? ರೆಡಿ ಆಗಿಲ್ವಾ? ಊರಬ್ಬಕ್ಕೆ ತೇರ್ ರೆಡಿ ಮಾಡ್ದಂಗೆ ರೆಡಿ ಮಾಡಿದ್ದೀನಿ, ಇರು. ಹೆಂಗೆ ನನ್ ಮೇಕಪ್? ನಮ್ ಮುತ್ತಣ್ಣ ಫುಲ್ ಜಿಗ ಅಂತ ರೆಡಿ ಆಗಿಲ್ವಾ? ಮೈ ಸುಂದರ ಮಯ್ಯೆ, ಅಣ್ಣ ನಾಚಿಕೆ ನೋಡ. ನಾಚಿಕೆ ಅಲ್ಲ, ಏನಿಲ್ಲ, ಸುಂದರ. ಗೆಟಪ್ ಬದಲಾದ್ರೇನ್ ಪ್ರಯೋಜನ? ಹಣೆ ಬರಹ ಬದಲಾಗ್ಬೇಕಲ್ಲ. ಬಂದ ಯಾವಾಗ್ಲೂ ಅಪ್ಶಕ್ನ ನುಡಿಯೋ ಮೆಕ್ಯಾನಿಕ್ ನೋಡೋ. ನಿನ್ ಬೈಕ್ ಸೈಲೆನ್ಸರ್ ಸಿಕ್ಸ್ಕೊಂಡು ಹೋಗಿ ರೆಡಿ ಆಗ್ಬಾ, ಹೋಗು. ಎಲ್ಲಿಗೆ ರೆಡಿ ಆಗೋದು? ಅಲ್ಲ ಅಣ್ಣ, ಇವ್ರಿಬ್ರಿಗೇನೋ ಬುದ್ಧಿ ಇಲ್ಲ. ನಿನ್ ಬುದ್ಧಿಗೆ ಏನಣ್ಣ ಆಗಿತ್ತು? ಇದೇನ್ ಮೊದಲನೇ ಸಲಿನ, ಎರಡನೇ ಸಲಿನ, 15ನೇ ಸಲಿ. ಪ್ರತಿ ಸತಿ ಹೋಗೋದು, ಹುಡ್ಗಿನ್ ನೋಡೋದು, ಉಪ್ಪಿಟ್ಟು ಕೇಸರಿ ತಿನ್ನೋದು, ವಾಪಸ್ ಮನೆಗೆ ಬರೋದು. ಏಯ್ ಕಂಟೆ, ಅಣ್ಣ ಇವ್ರಿಬ್ರು ತರ ಪ್ರತಿ ಸತಿ ಹೋಗಿ ಅವಮಾನ ಮಾಡ್ಸ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ ಅಣ್ಣ. ಅಣ್ಣ, ಮರಳು ಭೂಮಿಲಿ ಮಳೆನೂ ಬರ್ಬೋದು, ನಂಬಿಕೆ ಇಡೋಣ. ಏ ಮಹಿ, ಮರಳು ಭೂಮಿಲಿ ಮಳೆ ಬಂದ್ರು ಯಾವ ಪ್ರಯೋಜನ ಇಲ್ವೋ, ಹಾಗೇನೆ ನಮ್ಗಳ ಲೈಫ್ ಕೂಡ. ಏಯ್ ನಿನ್ ಬಾಯಲ್ಲಿ ಒಳ್ಳೆ ಮಾತುಗಳೇ ಬರೋವನ? ಅಣ್ಣ, ಈ ಸಲ ನಮ್ಮ ಮುತ್ತಣ್ಣನ ಮದ್ವೆ ಆಗೇ ಆಗುತ್ತಣ್ಣ. ಹಂಗೇಳು ಮೈ ನನ್ ಮಗನಿಗೆ. ಏಯ್ ಚಿಕ್ಕ ಹುಡುಗನಿಗಿರೋ ಬುದ್ಧಿನೂ ಇಲ್ವಲ್ಲ ನಿನ್ಗೆ? ಅಣ್ಣ, ಈ ಸಲ ಮದ್ವೆ ಆಗೇ ಆಗುತ್ತೆ. ಯಾಕೆ ಹೇಳು? ಹುಡುಗಿ ನಮ್ಮೂರವ್ರಲ್ಲ, ಬ್ರೋಕರ್ ಮಂಜಣ್ಣ ಇದಾರಲ್ಲ ಅವ್ರೂರು, ಸೋಂಪುರದಲ್ಲಿ. ಏಯ್ ಮೊದ್ಲು ಕನ್ಸಿಂದ ಎದೇಳ್ರು. ನಮ್ಮೂರಲ್ಲಿ ಆಗಿದ್ದ ಅವಮಾನ ಸಾಲ್ದು ಅಂತ ಈಗ ಪಕ್ಕದೂರ್ಗೆ ಹೋಗಿ ತಲೆ ತೆಗೆಸ್ಕೊಂಡ್ ಬರ್ತೀರಾ? ಏಯ್ ಸುಮ್ನೆ ಇದೀವಿ ಅಂತ ಬಾಯಿಗೆ ಬಂದ ಮಾತಾಡ್ತೀಯಾ? ನಿಲ್ಲಿಸ್ರು, ದಯವಿಟ್ಟು ನಿಲ್ಲಿಸ್ರು. ಮೈ ಹೇ ಮೈ ಹೌದು ಇದ್ದಿದ್ದೆ ಕಣ. ನಡಿ ನಾವು ಹೋಗಿ ಏನಾದ್ರು ತಿನ್ಕೊಂಬರೋಣ. ಅದ್ಯಾವ್ದೋ ಹೋಟ್ಲಲ್ಲಿ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಹೇಳ್ದಲ್ಲ, ಅಲ್ಲಿಗೆ ಬೇಡ, ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಹಳೆ ಬಿರಿಯಾನಿ ಹೋಟ್ಲಿದೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಡಿ ಹೋಗೋಣ. ನಡಿಯೋ ಮೈ. ನಿನಗ್ ನಮ್ಮಿಂದ ಎಷ್ಟೊಂದು ಕಷ್ಟ ಅಲ್ವಾ ಅಣ್ಣ? ನನಗೆಂತ ಕಷ್ಟನೋ? ಹಾಗೆಲ್ಲ ಏನೂ ಇಲ್ಲ. ಇಲ್ಲ ಅಣ್ಣ, ನಿನ್ನಂತ ಮನ್ಸ್ನ ನಾವು ನೋಯಿಸ್ತಿದೀವಲ್ಲ, ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಯಾಕೋ ಹಾಗೆಲ್ಲ ಮಾತಾಡ್ತೀಯ? ಅವ್ರ ಬಗ್ಗೆ ನಿನ್ಗೆ ಗೊತ್ತೇ ಇದೆ ಅಲ್ವಾ, ಯಾವಾಗ ನೋಡಿದ್ರು ಕಿತ್ತಾಡ್ತಿರ್ತಾರೆ. ನೋಡು, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಾರ್ದು. ನೀನ್ ಒಳ್ಳೆ ಮನ್ಸಿಗೆ ನೀನ್ ಬೇರೆ ಎಲ್ಲಾದ್ರೂ ಇದ್ದಿದ್ರೆ ನಿನ್ ಹೆಸರಿನ ತಕ್ಕಂಗೆ ನೀನ್ ರಾಜನ್ ತರ ಇರ್ತಿದ್ದೆ ಅಣ್ಣ. ಊರಲ್ಲಿ ಎಲ್ರಿಗೂ ಏನಾದ್ರೂ ಒಂದು ಒಳ್ಳೇದು ಅಂತ ನಡೆಯುತ್ತೆ, ಆದ್ರೆ ನಮ್ಮ ಮನೇಲಿ ಯಾವ ಒಳ್ಳೆ ವಿಷಯನೂ ನಡೆಯಲ್ವಲ್ಲ ಅಣ್ಣ. ಎಲ್ಲ ಈ ಮನೆಯಿಂದಾನೆ.
ಯಾರಿಗೂ ಗೊತ್ತಿಲ್ದಂಗ್ ಮನೆ ಬಿಟ್ಟು ಹೊರಟ್ಬಿಡೋಣ ಅನ್ಸುತ್ತಣ್ಣ. ಮೈ ಏನೋ ಮಾತಾಡ್ತಿದ್ಯಾ? ಬಾರಿಸ್ತೀನಿ ನೋಡಿ ನಿಂಗೆ ಅಂತ ಯೋಚನೆ ಕೂಡ ಬರಬಾರ್ದು ಪುಟ್ಟ ನಿನ್ಗೆ. ಅಮ್ಮ ಬದುಕಿದ ಮನೆ ಕಡೆ ಆಯ್ತು. ಅಮ್ಮ ಯಾವತ್ತಾದ್ರೂ ತನ್ನ ಮಕ್ಳಿಗೆ ಕೆಟ್ಟದ್ ಬಯಸ್ತಾಳ ಹೇಳು? ಮೋಸ್ಟ್ಲಿ ಅಮ್ಮ ಈ ಮನೇಲಿರೋವರೆಗೂ ಅವಳು ಕಷ್ಟ ಪಡ್ಕೊಂಡು ನೆಮ್ಮದಿನೇ ಇಲ್ದಿರೋಗ್ ಬದುಕಿದ್ಲೇನೋ. ಸತ್ಮೇಲೆ ನೆಮ್ಮದಿ ಸಿಕ್ಕಿರ್ಬೋದು. ಚಂದು ತುಂಬಾ ಚೆನ್ನಾಗಿ ಮಾತಾಡ್ದೆ, ಮುದ್ದಾಗಿ ಕಾಣಿಸ್ತಾ ಇತ್ತು, ನನ್ ದೃಷ್ಟಿನೇ ತಾಗ್ತಾ ಇತ್ತು. ಥ್ಯಾಂಕ್ಸ್ ಅಮ್ಮ. ಅಪ್ಪನೂ ಬರ್ಬೇಕಿತ್ತು. ಕಂಪ್ಲೀಟ್ ಫ್ಯಾಮಿಲಿ ಚೆನ್ನಾಗಿರೋದು. ಚೌಟ್ರಿ ಇತ್ತಲ್ಲ, ನೈಸ್. ಇದ್ರಲ್ಲಿ ನಿಯೋ ಕ್ಲಾಸಿಕಲ್ ಇನ್ಫ್ಲೂಯೆನ್ಸ್ ಇರ್ಬೋದಾ? ಇದೆ ಇದನ್ನೇ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಝೀರೋ ಥರ್ಮಲ್ ಲಾಜಿಕ್, AC ಯೂನಿಟ್ಸ್ ಎಲ್ಲ ಹೊರಗಡೆನೆ ನೇತಾಡ್ತಿತ್ತು ಅಲ್ವೇನೆ? ಹಾ, ಏನಿಗೆ ಯಾವ ತರ ಚೌಟ್ರಿ ಇದ್ರೆ ಇಷ್ಟ ಆಗುತ್ತೆ? ಚೌಲ್ಟ್ರಿನಾ? ನಂಗ ಫಸ್ಟ್ ಆಫ್ ಆಲ್ ಪ್ಯಾಸಿವ್ ಕೂಲಿಂಗ್ ಇರಬೇಕು, ಇಲ್ಲಾಂದ್ರೆ ಅಲ್ಲಿ ಬರೋ ಗೆಸ್ಟ್ ಎಲ್ಲ ಶೆಕೆಯಿಂದಾನೆ ನೆಂದೋಗ್ತಾರೆ. ಹಾ ಕರೆಕ್ಟ್. ಆಮೇಲೆ ಕ್ಲೇ ವಾಲ್ಸು, ಟೆರಾಕೋಟಾ ರೂಫ್ ಟೈಲ್ಸು, ಓವರ್ ಆಲ್ ಡಿಸೈನ್ ನಮ್ಮ ಟ್ರೆಡಿಷನ್ ಎತ್ತಿ ಹಿಡಿಯೋಗಿರ್ಬೇಕು. ಅಮ್ಮ, ಅದು ಬರೀ ಚೌಲ್ಟ್ರಿ ಅಲ್ಲ, ಒಂದು ಫೀಲಿಂಗ್, ಒಂದು ಎಮೋಷನ್ ತರ ಇರಬೇಕು. ಸೂಪರ್ ಚಂದು, ಅದೇ ತರ ಚೌಟ್ರಿನ ಹುಡುಕಿ ಬುಕ್ ಮಾಡ ಬಿಡು. ಹುಡ್ಕೋದಾ? ಯಾಕೆ ಹುಡುಕ್ತಿ? ಯಾಕೆ ಹಾಗೆ ಹೇಳ್ದೆ? ಚಂದು, ಅದು ಏನಿಲ್ಲ ಬಿಡು. ಏನು ಕಾಲೇಜಲ್ಲಿ ಫಾರಿನೋ ಗಿರಿನೋ ಅಂತ ತುಂಬಾ ದೊಡ್ಡದಾಗಿ ಮಾತಾಡ್ತಾ ಇದ್ದೆ, ಏನೇನೋ ಕತೆ ಎಲ್ಲ ಹೇಳ್ತಿದ್ದೆ, ಏನ್ ಸಮಾಚಾರ? ಅಮ್ಮ, ಅದ್ ಕತೆ ಅಲ್ಲ, ನನ್ ಕನ್ಸು. ಆಕ್ಚುಲಿ ಇವತ್ತು ಅಪ್ಪ ಇರ್ಬೇಕಿತ್ತು. ಅವರೇ ಸ್ವತಃ ಸ್ಟೇಜಿಗೆ ಬಂದು ನನ್ನ ಮಗಳ ಕನ್ಸನ್ನ ನಾನ್ ನೆರವೇರಿಸ್ತೀನಿ ಅಂತ ಇಡೀ ಪ್ರಪಂಚಕ್ಕೆ ಹೇಳೋರು. ಈಗೇನೋ ನಗ್ತಿದ್ದೀರಾ? ಅಪ್ಪಂಗೆ ಎಲ್ಲ ಹೇಳಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ. ದಾಸು, ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಶಾಸ್ತಿ ಮಾಡಿಸ್ತಾಳಂತೆ. ಸಣ್ಣ ಶಾಖದಿಂದ ಮೊಟ್ಟೆ ಹೊಡೆಯುತ್ತೆ, ಸಸಿ ಚಿಗುರುತ್ತೆ. ಎಲ್ಲದಕ್ಕೂ ಆ ಕಾಳಿಗೆ ಅನ್ನೋದು ಬರಲೇಬೇಕು ಮೈ. ಅಲ್ಲಿವರೆಗೂ ನಾವು ಯಾವತ್ತೂ ಧೈರ್ಯ ಕೆಡಬಾರ್ದು, ಕಹಿ ಆಗ್ಬಾರ್ದು. ಅದೇಗಣ, ಇಷ್ಟೆಲ್ಲ ಕಷ್ಟ ಇದ್ರು ಪಾಸಿಟಿವ್ ಆಗೇ ಮಾತಾಡ್ತೀಯ. ನಿನ್ ಗುಣ ನಮ್ ಯಾರಿಗೂ ಬರಲ್ಲ. ಎಷ್ಟೇ ಕೋಪ ಬೇಸರ ಇದ್ರು ಈ ಬಣ್ಣ ಚಿಟ್ಟೆ ನೋಡ್ತಿದ್ದ ಹಾಗೆ ಮನ್ಸಿಗೆ ಎಷ್ಟು ಹಾಯ್ ಅನ್ಸತ್ತಲ್ಲ. ಇದು ಚಿಟ್ಟೆ ಆಗಕ್ ಮುಂಚೆ ಹುಳ ಆಗಿತ್ತು. ಆಗ ಯಾರು ಇದನ್ನ ಇಷ್ಟು ಮೈ ಮರ್ತು ನೋಡಿರಲ್ಲ. ಎಲ್ಲ ಒಳ್ಳೆ ವಿಷಯಗಳಿಗೂ ಸಮಯ ಬರಬೇಕು ಮೈ. ನಮ್ ಬದುಕು ಅಷ್ಟೇ. ಈ ಮನೆ, ನಮ್ ಬದುಕು ಎರಡಕ್ಕೂ ಬಣ್ಣ ತುಂಬೋರು ಬಂದೇ ಬರ್ತಾರೆ. ಬರ್ತಾರೆ. ಅಪ್ಪ, 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 ಮಗಳೇ, ಬಿದ್ದಿದ್ಯಾ? ಅಪ್ಪ, 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 ಅಪ್ಪ. ನಮಸ್ಕಾರ. ನೀವು ಕೊಟೇಶನ್ ಕಳಿಸಿ ಆ ವೈಜಾಗ್ ಕಂಪ್ನಿದು ಶಿಪ್ಪಿಂಗ್ನ ನೀವು ಮಾಡಿ ಮುಗಿಸ್ಬಿಡಿ. ಹಾ ಸರಿ ಹಾಗೆ ಮಾಡೋಣ. ಚಂದು, ಅಪ್ಪ ಬಂದ್ರು, ಬಾ. ಅದೇ ಪ್ರಾಜೆಕ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಹೌದೌದು. ಅಪ್ಪ, ಸರಿ. ಅಪ್ಪ, ಹಾ, ನಾವಿನ್ ಬರ್ತೀವಿ. ಒಳ್ಳೇದು. ಅಪ್ಪ, ಚಂದು, ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ. ಏನ್ ಚಂದುಮಾ? ಮಹಾಬಲ ಅವ್ರ ಮಗಳು ಗೋಲ್ಡ್ ಮೆಡಲಿಸ್ಟ್ ಅಂತ ಇಡೀ ಕಾಲೇಜ್ ಹೆಮ್ಮೆ ಪಡ್ತಿದೆ.
ಆದ್ರೆ ನೀನ್ ನೋಡಿದ್ರೆ ಬರೀ ನಿನ್ ಕೆಲ್ಸದಲ್ಲೇ ಬ್ಯುಸಿ ಇದೆಯಪ್ಪ. ಅವ್ರಿಗಿಂತ ನನ್ನ ಮಗಳ ಬಗ್ಗೆ ನಾನು 10 ಪಟ್ಟು ಹೆಮ್ಮೆ ಪಡ್ತೀನಿ. ನೀನು ಹುಟ್ಟಿರುವ ಬಂಗಾರ, ನನ್ಗಿದೆಲ್ಲ ಸಿಕ್ಕಿದ್ದು. ಅಪ್ಪ ನೋಡು, ಇದು ನಿಜವಾಗ್ಲೂ ಚಿನ್ನನಾ? ಅಫ್ಕೋರ್ಸ್, ಡಿಸ್ಟ್ರಿಕ್ಟ್ ಟಾಪರ್ ಅಂದ್ರೆ ಸುಮ್ನೆನಾ? ಓ, ಏನಮ್ಮ ಇದು? ಒಂದು 10 ಗ್ರಾಮು ಇಲ್ಲ ಅನ್ಸುತ್ತೆ. ಟಾಪರ್ಗೆ ಇಷ್ಟೇನಾ ಕೊಡೋದು? ಅಪ್ಪ ಹೋಗ್ಲಿ ಬಿಡಮ್ಮ, ಲಕ್ಷ್ಮಿ ಹೇಗ್ ಬಂದ್ರು ಲಕ್ಷ್ಮಿನೇ ಅಲ್ವಾ? ಇದು ಸರಸ್ವತಿ ಕೊಟ್ಟಿರೋ ಸನ್ಮಾನ. ಈ ತರದ್ ಇನ್ನೂ ಸಾಕಷ್ಟು ಬರುತ್ತೆ. ನೀನ್ ನೋಡ್ತಾ ಇರಪ್ಪ, ಲಂಡನ್, ಪ್ಯಾರಿಸ್, ಇಟ್ಲಿ ಎಲ್ಲಾ ಕಡೆಯಿಂದ ನಿನ್ ಮಗಳಿಗೆ ಬೇಷ್ ಅಂತ ಅಚೀವ್ಮೆಂಟ್ ಸಿಗತ್ತೆ ಅಲ್ವಾ? ಮತ್ತೆ ನನ್ನ ಮಗಳು ಮನ್ಸು ಮಾಡಿದ್ರೆ ಪ್ರಪಂಚನ ಗೆದ್ದು ಬಿಡ್ತಾಳೆ ಅಲ್ವಾ? ಅದಕ್ಕೆ ನಂಗೆ ಮಹಾಬಲ ಅಂದ್ರೆ ತುಂಬಾ ಇಷ್ಟ. ನೀನ್ ಹೆಂಡತಿಗೂ ಸ್ವಲ್ಪ ಹೇಳು. ಅಮ್ಮ ನೋಡ್ಯಾ, ನಾನು ಹಿಂಗೆ ಹೇಳಿರ್ಲಿಲ್ವಾ ಅಪ್ಪ ನನ್ ಮಾತೆ ಕೇಳೋದಂತ? ನಿಮ್ಮಮ್ಮಗೆ ಇವೆಲ್ಲ ಗೊತ್ತಾಗಲ್ಲಮ್ಮ, ನೀ ತಲೆ ಕೆಡ್ಸ್ಕೋಬೇಡ. ನೀನೀಗ ಹೋಗಿ ಫ್ರೆಶ್ ಅಪ್ ಆಗಿ ಮಹಾಲಕ್ಷ್ಮಿ ತರ ರೆಡಿಯಾಗಿ ಬಾ. ಇನ್ನೇನು ಅವ್ರು ಬಂದ್ಬಿಡ್ತಾರೆ. ಯಾರು ಬರ್ತಾರಪ್ಪ? ನಾವೇನು ಹೇಳಿಲ್ಲ ರೀ, ನಿಮ್ ಸರ್ಪ್ರೈಸು ನೀವೇ ಹೇಳಿ ಅಂತ ಸುಮ್ನಿದೀವಿ. ಅದೇನ್ ಸರ್ಪ್ರೈಸ್ ಮಾವ, ನಾನು ಕಾಯ್ತಾ ಇದ್ದೀನಿ, ಹೇಳಿ ಏನಪ್ಪ? ನೋಡು ಚಂದಮ್ಮ, ನಿಮ್ಮಮ್ಮ ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಹಾಕ್ಬಿಟ್ಲು. ನನ್ನ ಮುದ್ದು ಮಗಳು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಏನ್ ಹೇಳ್ತಿದ್ಯಪ್ಪ? ಏಯ್ ಗೋಲ್ಡ್ ಮೆಡಲಿಸ್ಟು, ನಿನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ರೀ, ನಿಮ್ ಮಗಳು ಸ್ಟೇಜ್ ಮೇಲೆ ನಾನು ಇಡೀ ಪ್ರಪಂಚ ಸುತ್ತುತ್ತೀನಿ, ಮದ್ವೆನೇ ಅಂತೆಲ್ಲ ಹೇಳಿ ಚಪ್ಪಾಳೆ ಗಿಟ್ಟಿಸ್ಕೊಡ್ಲು. ಕರೆಕ್ಟಾಗಿ ಹೇಳಿದಾಳೆ. ನನ್ನ ಮಗಳು ಪ್ರಪಂಚನೇ ಸುತ್ತಬಹುದು. ಹುಡುಗ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವ್ರ ಕಂಪ್ನಿ ಲಿಸ್ಟ್ ಕೇಳಬೇಕು ನೀನು. ಇಲ್ಲಿಂದ ಆಸ್ಟ್ರೇಲಿಯಾಗ ಹೋಗಿ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದಾರೆ, ಗೊತ್ತಾ? ಚಂದುಮ್ಮ, ಯಾಕೆ ಹೀಗೆ ನಿಂತುಬಿಟ್ಟೆ? ಮದುವೆ ಅಂದ ಕೂಡಲೇ ನಾಚಿಕೆ ಅನ್ಸತ್ತೆ ಮೇಡಮ್ಗೆ. ಯಾರನ್ನ ಕೇಳಿ ಹುಡುಗನ ಹುಡುಕ್ತಿದ್ದೀರಾ? ಯಾರನ್ನ ಯಾಕೋ ಕೇಳಬೇಕು? ನನ್ನ ಮಗಳು ಭವಿಷ್ಯಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಇಲ್ಲಪ್ಪ. ಏಯ್, ಏನೇ ಮಾತಾಡ್ತಿದ್ಯಾ? ಅಮ್ಮ ಪ್ಲೀಸ್, ನಂಗೆ ಈಗ ಮದ್ವೆ ಇಷ್ಟ ಇಲ್ಲ. ಅಪ್ಪ, ಬರ್ತಿರೋರು ಕಾಲ್ ಮಾಡಿ ಬರ್ಬೇಡ ಅಂತ ಹೇಳು ಅಷ್ಟೇ. ಚಂದನ